ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ಆರೋಪ ಕೇಳಿಬಂದಿತ್ತು. ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಗಾಜಿ ಅಮಾನತಾಗಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ನಿರಂತರವಾಗಿ ನಾವು ನ್ಯೂಸ್ 18 ನಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ತಗೊಳ್ತಿದ್ದಾರೆ ಅಂತೇಳಿ ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು. ಒಂದ್ ಕಡೆ ಗೌರವಾಧ್ಯಕ್ಷ, ಮತ್ತೊಂದು ಕಡೆ ನಿರ್ದೇಶಕ HR ಚಿಂಚಲಿ ಕೂಡ ಅಮಾನತಾಗಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಈ ಬಗ್ಗೆ ಇವತ್ತು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸತ್ಯ ಶೋಧನಾ ಸಮಿತಿ ಮಾಡಿ ಮುಂದೆ ವಜಾ ಮಾಡ್ತೀನಿ, ಸುದ್ದಿಗೋಷ್ಠಿ ನಡೆಸಿ ಘೋಷಣೆ ಮಾಡಿ ಈಗ ಹೇಳಿದ್ದಾರೆ. ಗುತ್ತಿಗೆದಾರರಿಂದ ಕಮಿಷನ್ ಅನ್ನ ಕೇಳ್ತಿರುವಂತಹ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಈ ಬಗ್ಗೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಸತ್ಯಶೋಧನಾ ಸಮಿತಿ ಮಾಡಿ ವಜಾ ಮಾಡ್ತೀವಿ ಅಂತಾನೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಬಹಳ ವಿಪರ್ಯಾಸ ದಿನ. ನಮ್ಮ ಇತಿಹಾಸದಲ್ಲಿ ಸುಮಾರು ಈಗ 75ನೇ ವರ್ಷ ನಮ್ದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ಕರಾಳ ದಿನ ಅಂತಂದೇಳಿ ನಾವು ಭಾವಿಸ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ಹಿಂಗಾಗಿದ್ದಕ್ಕೋಸ್ಕರನೇ ಒಂದು ವಿಪರ್ಯಾಸ ಸಂಗತಿ ಅಂದ್ರೆ ಜಗನ್ನಾಥ್ ಶೇಖ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಹನುಮಂತ ಚಿಂಚೋಳಿ ಅವರನ್ನ ಆ ಒಂದು ಸ್ಥಾನದಿಂದ ತತ್ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಮುಂದಿನ ಒಂದು ಕಮಿಟಿ ಮಾಡಿದೀವಿ, 6 ಜನದ ಕಮಿಟಿ. ಇವತ್ತು ಬಹಳ ವಿಪರ್ಯಾಸ ದಿನ. ನಮ್ಮ ಇತಿಹಾಸದಲ್ಲಿ ಸುಮಾರು ಇನ್ನು ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ಆರೋಪ ಕೇಳಿಬಂದಿತ್ತು. ಗೌರವಾಧ್ಯಕ್ಷ ಜಗನ್ನಾಥ್ ಶೇಗಜಿಯನ್ನ ಅಮಾನತು ಮಾಡಲಾಗಿದೆ. ಈ ಅಮಾನತು ಮಾಡಿದಂತ ಬೆನ್ನಲ್ಲೇ ಮಾಹಿತಿ ಸಿಗ್ತಾ ಇದ್ದಂಗೆ ಜಗನ್ನಾಥ್ ಶೇಗಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಯಾವುದೇ ರೀತಿಯಲ್ಲೂ ತಪ್ಪು ಮಾಡಿಲ್ಲ, ಯಾರಿಗೂ ನಾನು ಹಣ ಕೊಡಿ ಅಂತ ಒತ್ತಡವನ್ನೂ ಹಾಕಿಲ್ಲ, ನೋಟಿಸ್ ಕೊಡ್ಲಿ, ತನಿಖೆ ಮಾಡ್ಲಿ, ಕ್ರಮ ಕೈಗೊಳ್ಳಬೇಕಾಗಿತ್ತು. ಅದನ್ನು ಬಿಟ್ಟು ಏಕಾಏಕಿ ಅಮಾನತು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಶೇಗಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಯಾರ ಮೇಲೂ ಒತ್ತಡ ಹಾಕಿಲ್ಲ, ಹಣ ಕೊಡಿ ಅಂತ ಹೇಳಿ ನಾನು ತಪ್ಪೇ ಮಾಡಿಲ್ಲ. ಒಂದು ವೇಳೆ ಅಂಥದ್ದು ಆರೋಪ ಇದ್ದಿದ್ರೆ ಫಸ್ಟ್ ನೋಟಿಸ್ ಕೊಡಬೇಕಾಗಿತ್ತು, ಆಮೇಲೆ ಅದು ಪ್ರೂವ್ ಆದ್ರೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಏಕಾಏಕಿ ರೀತಿ ಅಮಾನತು ಮಾಡಿರೋದು ತಪ್ಪು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ನಾನು ಅವ್ರ ಬಂಡವಾಳವನ್ನ ಬಯಲು ಮಾಡ್ತೀನಿ ಅಂತ ಹೇಳಿ ತಮ್ಮದೇ ಸಂಘದ ವಿರುದ್ಧ ಜಗನ್ನಾಥ್ ಶೇಗಜಿ ಗುಡುಗಿದ್ದಾರೆ. ಕೆಲವು ಅಬ್ಜೆಕ್ಷನ್ ಎತ್ತಿನ ಅವ್ರಿಗೆ ಈ ತರ ನೀವು ಮಾಡೋದು ಚಂದ ಅಲ್ಲ, ಈ ತರ ಏನ್ ಮಾಡ್ಲಕತ್ತೀರಿ, ಇದು ಏನದ ಇದು ಅಲ್ಲ, ಕೆಲವೊಂದು ಶಬ್ದಗಳು ಅವ್ರಿಗೆ ಮಾತಾಡಿನ, ಅವ್ ಏನ್ ಮಾತಾಡ್ರ, ಅವ್ರಿಗೆ ಏನ್ ಹ್ಯಾಂಗ್ ಮಾತಾಡ್ರ ಅಂಬದೇನದ, ಏನು ಯಾವ್ದು ತಪ್ಪು ಮಾಡ್ರ ಅಂಬದೇನದ. ಇವತ್ತು ಉಚ್ಚಾಟನೆ ನಂಗೆ ಲೆಟರ್ ಬರಲಿಲ್ಲ, ಹಂಗ ಇವ್ರು ಉಚ್ಚಾಟನೆ ಮಾಡಿದ್ದು ಫೋನ್ ಬರಲಿ ಅವ್ರದ್ದು, ಶಾಸಕರದು, ಅವ್ರದ್ದು, ಇವ್ರದ್ದು, ನಮ್ದು ಅಧ್ಯಕ್ಷರದು. ನಾನು ನಾಳೆ ಮತ್ತೆ ಪ್ರೆಸ್ ಮಾಡಿ ಕರೆದು ಹೇಳ್ತೀನಿ ಅವ್ರದೆಲ್ಲ ಏನು ಸುದ್ದಿ ಹ್ಯಾಂಗ ಸಾಮಾನ್ಯವಾಗಿ ಚರ್ಚೆ ಮಾಡ್ಬೇಕು ನಿಮ್ ಜೊತೆ, ಅಥವಾ ಮಾಡ್ಬೇಕು, ಚರ್ಚೆ ನೋಟಿಸ್ ಕೊಡ್ಬೇಕು, ಇದ್ರ ಬಗ್ಗೆ ಕ್ಲಿಯರ್ ಕೊಡಿ. ಸಸ್ಪೆಂಡ್ ಮಾಡೋದು ಇವ್ರ ಕೈಗೆ ಏನು ಅಧಿಕಾರದಲ್ಲಿ ಹ್ಯಾಂಗ್ ಮಾಡ್ತಾರೆ ಇವರು. ನಾ ಎಲ್ಲ ನಾಳೆ ಕರ್ನಾಟಕ ಸ್ಟೇಟ್ ಎಲ್ಲ ಕಾಂಟ್ರಾಕ್ಟರ್ಗೆಲ್ಲ ನೆರೆಸ್ತೀನಿ, ಎಲ್ಲರಿಗೂ ನೆರೆಸ್ತೀನಿ. ನಂದೇ ಆದಂತ ಒಂದು ಬೆಂಬಲ ನನಗನು ನೆರೆಸ್ತೀನಿ, ಕಿಚನ್ ಕೇಳ್ತೀನಿ, ಇದೇನಪ್ಪ ಇದು ನ್ಯಾಯ ಏನತ್ತೆ ಅಂತೇಳಿ ಇದ್ರ ಬಗ್ಗೆ ಕ್ಲಿಯರ್ನೆಸ್ ಕೊಡ್ಬೇಕಲ್ಲ. ನಂಗೆ ನಾನು ಬರ 100% ದಾಖಲಿತಾವೆ ಎಲ್ಲ ತಗೊಂಡ್ಬರ್ತೀನಿ ನಾನು ಬೈಲಿಗೆ. ಏನ್ರಿ ಯಾವ ಒಂದು ಮುಚ್ಚೋಂಗಿಲ್ಲ ಒಟ್ಟಿ ಏನ್ ದಾಖಲಿತೇವೆ ಅಂಬದು. ಯಾಕೆ ಟೆಂಡರ್ ಅದ ಏನ್ ನಂದು ಒಟ್ಟೆ ನಂದು ಕಮಿಷನ್ ವಿಷಯದಾಗ ನಂದು ಕಂಪ್ಲೇಂಟ್ ಇಲ್ಲ, ಯಾರ್ಯಾರು ರೊಕ್ಕ ಬೇಡಿರತ್ತೇಳಿ ನಾವು ಬಲ್ಲಿ ಇಲ್ಲ. ಟೆಂಡರ್ದಿಗೆ ಅನ್ಯಾಯ ಮಾಡಿದ್ರೆ ಟೆಂಡರ್ದಾಗ ಮೋಸ ಮಾಡ್ಲಕತ್ತಾರೆ. ಇದು ಒಂದೇ ಮೊದಲು ನಡೆದ ಹೋರಾಟ ಅಂತ ಒಂದೇ, ಅದು ಒಂದು ಪ್ರೂಫ್ ಮಾಡ್ತೇನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೇಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ಆರೋಪದ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಇವತ್ತು ಪ್ರೆಸ್ ಮೀಟ್ ಮಾಡಿ ಒಂದ್ ಕಡೆ ಗೌರವಾಧ್ಯಕ್ಷರು ಮತ್ತೊಂದ್ ಕಡೆ ನಿರ್ದೇಶಕರನ್ನ ಅಮಾನತು ಮಾಡಿದ್ದಾರೆ. ಈ ಬಗ್ಗೆ ಈಗ ಜಗನ್ನಾಥ್ ಶೇಗಜಿ ಅವರೇ ಒಂಥರ ಸವಾಲ್ ತರ ಹಾಕ್ತಾ ಇದ್ದಾರೆ. ಈಗ ನಾನು ಅವ್ರ ಬಂಡವಾಳ ಬಿಚ್ಚಿಡ್ತೀನಿ, ನಾಳೆ ಸುದ್ದಿಗೋಷ್ಠಿ ಕರಿತೀನಿ ಅಂತ ಹೇಳಿ, ಇದ್ರ ಎಫೆಕ್ಟ್ ಮುಂದೆ ಏನಾಗ್ಬೋದು? ಎಫೆಕ್ಟು ಸಂಘದಲ್ಲೇ ಒಡಕು ಶುರುವಾಗ್ಬೋದು, ಸಂಘದಲ್ಲೇ ಅಪಸ್ವರಗಳು ಶುರುವಾಗ್ಬೋದು, ಸಂಘದಲ್ಲಿ ಭಿನ್ನಮತ ಶುರುವಾಗ್ಬೋದು. ಶರ್ಮಿತಾ, ಬಹಳ ಮುಖ್ಯವಾಗಿ ಶರ್ಮಿತಾ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬೇಲಿಯೇ ಎದ್ದು ಒಲಮೆಯ್ದಂತೆ ಎಂಬ ಸ್ಟೋರಿಗೆ ಸಂಬಂಧಪಟ್ಟಂತೆ ನ್ಯೂಸ್ 18 ವರದಿ ನಿರಂತರವಾಗಿ ಬಿತ್ತರವಾದಂಥ ಹಿನ್ನೆಲೆಯಲ್ಲಿ ಇದೊಂದು ರೀತಿ ಬಿಗ್ ಇಂಪ್ಯಾಕ್ಟ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದಲ್ಲಿ ನಡೆದಿದೆ ಎನ್ನಲಾದಂಥ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂತ ಹೇಳಿದ್ರೆ ಗುತ್ತಿಗೆದಾರರ ಹಿತವನ್ನು ಕಾಪಾಡಬೇಕಾದಂಥ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೇ ಎಲ್ಲ ಒಂದು ಕಡೆಗೆ ಆರ್ಥಿಕವಾಗಿ ಹಿಂದುಳಿದಂಥ ಗುತ್ತಿಗೆದಾರರನ್ನು ಒಂದು ರೀತಿ ತುಳಿತಾ ಇದ್ದಾರಾ, ಅವರನ್ನು ಸಂಕಟಕ್ಕೆ ಸಿಲುಕಿಸ್ತಾ ಇದ್ದಾರಾ, ಅವರಿಗೆ ಒಂದು ರೀತಿ ಗುತ್ತಿಗೆ ಸಿಗದಂತೆ ನೋಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಒಂದು ಆರೋಪವೂ ಕೂಡ ಕೇಳಿಬಂದಿತ್ತು. ಆರೋಪಕ್ಕೆ ಪೂರಕವಾಗಿ
ನಮ್ಮ ನ್ಯೂಸ್ 18ಗೆ ಲಭ್ಯವಾದಂಥ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ಆಡಿಯೋ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ನ್ಯೂಸ್ 18 ಒಂದು ವಿಶೇಷವಾದಂಥ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು. ನಿರಂತರವಾಗಿ ಇಂದು ಬೆಳಗ್ಗೆಯಿಂದ ಕೂಡ ವರದಿ ಪ್ರಕಟವಾದಂಥ ಬೆನ್ನಲ್ಲೇ ಎಲ್ಲ ಒಂದು ಕಡೆಯಾಗಿ ಗುತ್ತಿಗೆದಾರರ ಸಂಘಕ್ಕೆ ಒಂದು ರೀತಿ ತೀವ್ರ ಮುಜುಗರ, ಒಂದು ರೀತಿ ಮುಖಭಂಗವೂ ಕೂಡ ಆಗಿತ್ತು. ಸೊ ಹೀಗಾಗಿ ಅಲರ್ಟ್ ಆದಂಥ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ್ರು ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸೋದ್ರ ಮುಖಾಂತರ ಈ ಇಬ್ಬರನ್ನ ಅಂದರೆ ಆಡಿಯೋದಲ್ಲಿ ಮಾತನಾಡೋದ್ರ ಮುಖಾಂತರ ಮಾತನಾಡಿದ್ದಾರೆ ಎನ್ನಲಾದಂಥ ಅಂದರೆ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್, ಮತ್ತೊಂದು ಕಡೆಯಾಗಿ ನಿರ್ದೇಶಕರಾಗಿರ್ತಕ್ಕಂಥ HR ಚಿಂಚಳಿ ಇವರನ್ನ ಕೂಡಲೇ ಆ ಒಂದು ಸಂಘದಿಂದ ನಿರ್ದೇಶಕ ಹುದ್ದೆ ಮತ್ತು ಗೌರವಾಧ್ಯಕ್ಷ ಹುದ್ದೆಯಿಂದ ಇವರನ್ನ ಅಮಾನತು ಮಾಡಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, 6 ಮಂದಿ ಸದಸ್ಯರನ್ನು ಒಳಗೊಂಡಂಥ ಒಂದು ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿ ಆ ಒಂದು ಸಮಿತಿಯಲ್ಲಿ ಏನಾದರೂ ತನಿಖೆ ಸಂದರ್ಭದಲ್ಲಿ ಏನಾದರೂ ಇವರು ಮಾಡಿರ್ತಕ್ಕಂಥದ್ದು ಅಪರಾಧ, ಇವ್ರದೇ ಆಡಿಯೋ ಮತ್ತು ವಿಡಿಯೋ ಇವರು ಧಮಕಿ ಹಾಕಿದರೆ, ಇತರೆ ಗುತ್ತಿಗೆದಾರರಿಂದ ಮತ್ತೊಬ್ಬರ ಗುತ್ತಿಗೆದಾರರಿಗೆ ಒಂದು ರೀತಿ ಕಮಿಷನ್ ಕೊಟ್ಟು ಗುತ್ತಿಗೆಯನ್ನು ಕೊಡಿಸಿದ್ದಾರೆ ಎನ್ನುವಂಥದ್ದು ಏನಾದರೂ ಸಾಬೀತಾಗಿದ್ದಲ್ಲಿ ಅವರನ್ನು ಗೌರವಾಧ್ಯಕ್ಷ ಹುದ್ದೆಯಿಂದ ಮತ್ತೊಂದು ಕಡೆಗೆ ಸಂಘದಿಂದಲೇ ಅವರನ್ನು ವಜಾ ಮಾಡಲಾಗುತ್ತೆ, ಅವರಿಗೆ ಈ ಒಂದು ಸದಸ್ಯತ್ವವನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಮಂಜುನಾಥ್ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮತ್ತೊಂದು ಕಡೆಗೆ ಇದು ಅಕ್ಷಮ್ಯ ಅಪರಾಧ, ಯಾರೇ ಮಾಡಿದ್ರು ಕೂಡ ಇದನ್ನು ಸಂಘ ಸಹಿಸೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ತರಾತುರಿಯಲ್ಲಿ ಸಂಘ ಈ ಮಟ್ಟಿಗೆ ಕ್ರಮವನ್ನು ಕೈಗೊಳ್ಳೋದ್ರ ಹಿಂದೆ ನಾನಾ ರೀತಿಯಾದಂಥ ಲೆಕ್ಕಾಚಾರವೂ ಇದೆ ಶರ್ಮಿತಾ. ಯಾಕಂತ ಹೇಳಿದ್ರೆ ನಾವು ಫೆಬ್ರವರಿ 5 ಬಾಕಿ ಬಿಲ್ ಬಿಡುಗಡೆಗೆ ಗುತ್ತಿಗೆದಾರರ ಸಂಘ ರಾಜ್ಯ ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಂಘದಲ್ಲೇ ಈ ರೀತಿಯಾದಂಥ ಭ್ರಷ್ಟಾಚಾರದ ವರದಿಗಳು ನಿರಂತರವಾಗಿ ವರದಿ ಆದಂಥ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೋರಾಟವನ್ನು ನಡೆಸೋದಕ್ಕಾಗೋದಿಲ್ಲ. ಹೀಗಾಗಿಯೇ ಸಂಘ ಸಮರ್ಥವಾಗಿ ಹೋರಾಟವನ್ನು ನಡೆಸಬೇಕು ಅಂದರೆ ತಾವು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದೀವಿ ಎನ್ನುವಂಥ ಒಂದು ನಿಟ್ಟಲ್ಲಿ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಸಂಘ ಇಂಥದ್ದೊಂದು ಕ್ರಮವನ್ನು ಕೈಗೊಂಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ.